ॐ यश्छन्दसा मृषभो विश्वरूपः छन्दोऽभ्योऽध्यमृत बभूव समेन्द्रो मेधया शृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्तिः शान्तिः हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ನಿಜ ಜ್ಯೇಷ್ಠ ಮಾಸದ ಬಹುಳ ದಶಮಿ ಉಪರಿ ಏಕಾದಶಿ ಶ್ರೇಷ್ಠವಾದಂತಹ ಏಕಾದಶಿ ವ್ರತವನ್ನು ಇಂದು ಆಚರಿಸಿದ್ದೇವೆ. ಇಂತಹ ಶ್ರೇಷ್ಠವಾದ ಏಕಾದಶಿಯ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾರಾಯಣ ನಮ್ಮೊಡನೆ ತಾವು ಕೂಡ ಪಾರಾಯಣವನ್ನು ಮಾಡಬಹುದು. ಮೊದಲಿಗೆ ಧ್ಯಾನ ಶ್ಲೋಕ. ಓಂ ಸಿಂಧೋರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಓಂ ಐಂ ಹ್ರೀಂ ಕ್ಲೀಂ ಶ್ರೀಮಾತ್ರೇ ನಮಃ. ದರಾಂದೋಲಿತ ದೀರ್ಘಾಕ್ಷಿ ದರಹಾಸೋಜ್ವಲನ್ಮುಖಿ ಗುರುಮೂರ್ತಿರ್ಗುಣನಿಧಿಃ ಗೋಮಾತಾ ಗುಹಜನ್ಮಭೂಃ ದೇವೇಶಿ ದಂಡನೀತಿಸ್ಥಾ ದಹರಾಕಾಶರೂಪಿಣಿ ಪ್ರತಿಪನ್ಮುಖ್ಯರಾಕಾಂತ ತಿಥಿಮಂಡಲ ಪೂಜಿತ ಕಲಾತ್ಮಿಕಾ ಕಲಾನಾಥ ಕಾವ್ಯಾಲಾಪವಿನೋದಿನಿ ಸಚಾಮರ ರಮಾವಾಣಿ ಸವ್ಯದಕ್ಷಿಣ ಸೇವಿತ ಆದಿಶಕ್ತಿರಮೇಯಾತ್ಮ ಪರಮಾ ಪಾವನಾಕೃತಿಃ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ದಿವ್ಯ ವಿಗ್ರಹ ಕ್ಲೀಂಕಾರಿ ಕೇವಲ ಗುಹ್ಯ ಕೈವಲ್ಯ ಪದದಾಯಿನಿ ತ್ರಿಪುರ ತ್ರಿಜಗದ್ವಂದ್ಯ ತ್ರಿಮೂರ್ತಿಸ್ತ್ರಿದಶೇಶ್ವರಿ ತ್ರ್ಯಕ್ಷರಿ ದಿವ್ಯಗಂಧಾಢ್ಯ ಸಿಂಧೂರತಿಲಕಾಂಚಿತ
उमाशैलेन्द्रतनया गौरी गन्धर्वसेविता विश्वगर्भा स्वर्णगर्भा वरदा वागधीश्वरी ध्यानगम्या परिच्छेद्य ज्ञानदा ज्ञानविग्रह सर्ववेदान्तसंवेद्य सत्यानन्दस्वरूपिणी लोपामुद्रार्चिता लीला क्लृप्त ब्रह्माण्डमण्डला अदृश्यादृश्यरहिता विज्ञात्री वेद्यवर्जिता योगिनी योगदा योग्या योगानन्दा युगन्धरा इच्छाशक्ति ज्ञानशक्तिः क्रियाशक्तिस्वरूपिणी सर्वाधारा सुप्रतिष्ठा सदसद्रूपधारिणी ॐ शान्तिः 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 हरिः ॐ श्रीगुरुभ्यो नमः हरिः ॐ ॐ ऐं ह्रीं क्लीं श्रीमात्रे नमः ಎರಡು ನಿಮಿಷ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. जय जय लक्ष्मी नरसिंह वज्रस्तंभज नरसिंह 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 वज्रस्तंभज नरसिंह वज्रस्तंभज नरसिंह श्री लक्ष्मी नरसिंह स्वामी की जय. ಸಂಸ್ಕೃತ ಭಾಷೆಯ ಒಂದು ವಿಷ್ಣುವಿನ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ ಪಾಂಡುರಂಗ 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 ಹರಿ ಮಕರ ಕುಂಡಲಧಾರಿ ಭಕ್ತ
ಭಕ್ತ ಬಂಧು ಶೌರಿ. ಮುಕ್ತಿದಾತ ಶಕ್ತಿದಾತ ವಿಠಲ ನರ ಹರಿ. ದೀನ ಬಂಧು ಕೃಪಾ ಸಿಂಧು ಶ್ರೀ ಹರಿ ಶ್ರೀ ಹರಿ. ಪಾವನಾಂಗ ಹೇ ಕೃಪಾಂಗ ವಾಸುದೇವ ಹರಿ. ತುಳಸಿ ಹಾರ ಕಂದರ ಭಕ್ತ ಹೃದಯ ಮಂದಿರ. ಮಂದರಾದ್ರಿ ಧರ ಮುಕುಂದ ಇಂದಿರೇಶ ಶ್ರೀಹರಿ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ. ಪಾಂಡುರಂಗ 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 ಹರಿ. ಪಾಂಡುರಂಗ ಹರಿ. ಪಾಂಡುರಂಗ ಹರಿ. ಪುಂಡಲೀಕವರದೆ ಹರಿ ವಿಠ್ಠಲೆ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ. ಆಚಾರ್ಯ ಶಂಕರರ ವಿವೇಕ ಚೂಡಾಮಣಿಯ ವಿಚಾರವನ್ನು ಮುಂದುವರಿಸೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ. ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಯೋಗಸ್ಯ ಪ್ರಥಮದ್ವಾರಂ ವಾಂಗ್ನಿರೋಧೋ ಪರಿಗ್ರಹಃ. ನಿರಾಶಾ ಚ ನಿರೀಹಾ ಚ ನಿತ್ಯಮೇಕಾಂತಶೀಲತಾ. ಏಕಾಂತಸ್ಥಿತಿರಿಂದ್ರಿಯೋ ಪರಮಣಿ. ಹೇತೋರ್ದಮಶ್ಚೇತಸಃ ಸಂರೋಧ ಕರಣಂ ಶಮೇನ ವಿಲಯಂ. ಯಾಯಾದಹಂ ವಾಸನಾ
तेनानन्दरसानुभूतिरचल ब्राह्मी सदा योगिनः तस्माच्चित्तनिरोध एव सततम् कार्यः प्रयत्नान् मुनेः वाचं नियच्छात्मनि तं नियच्छ बुद्धौ धियं यच्छ च बुद्धिसाक्षिणी तं चापि पूर्णात्मनि निर्विकल्पे विलप्य शान्तिं परमां भजस्व देह प्राणेन्द्रिय मनः बुद्ध्यादिभिरुपाधिभिः यैर्यैर्वृत्तेः समायोगः तत्तद्भावोऽस्य योगिनः ಶ್ರೀ ಗುರುಭ್ಯೋ ನಮಃ. ಅಸ್ಯ ಯೋಗಿನಃ, ಈ ಯೋಗಿಗೆ ದೇಹ ಪ್ರಾಣ ಇಂದ್ರಿಯ ಮನಃ ಬುದ್ಧಿ ಆದಿಭಿ, ದೇಹ ಪ್ರಾಣ ಇಂದ್ರಿಯಗಳು ಮನಸ್ಸು ಬುದ್ಧಿ ಮೊದಲಾದ ಉಪಾದಿಭಿ ಉಪಾಧಿಗಳಲ್ಲಿ ಯೈಹಿ ಯೈಹಿ ಯಾವ ಯಾವುದರೊಂದಿಗೆ ವೃತ್ತೇ ವೃತ್ತಿಯ ಸಮಾಯೋಗ ಸಂಬಂಧವು ಆಗುತ್ತದೆಯೋ ತತ್ತದ್ಭಾವ ಆಯಾಯ ಭಾವವು ಉಂಟಾಗುತ್ತದೆ. ಈ ಯೋಗಿಗೆ ದೇಹ ಪ್ರಾಣ ಇಂದ್ರಿಯಗಳು ಮನಸ್ಸು ಬುದ್ಧಿ ಮೊದಲಾದ ಉಪಾಧಿಗಳಲ್ಲಿ ಯಾವ ಯಾವುದರೊಂದಿಗೆ ಅಂತಃಕರಣ ವೃತ್ತಿಯ ಸಂಬಂಧವಾಗುತ್ತದೆಯೋ ಆಯಾ ಭಾವವು ಉಂಟಾಗುತ್ತದೆ. ಯೋಗಿಯ ಮನಸ್ಸು ಸ್ಥೂಲ ಶರೀರದಲ್ಲಿ ನೆಲೆಗೊಂಡಿದ್ದರೆ ಅವನು ದೇಹಾತ್ಮ ಭಾವವನ್ನು ಹೊಂದುತ್ತಾನೆ. ಹೀಗೆಯೇ ಆತ್ಮನಲ್ಲಿ ನೆಲೆಗೊಂಡರೆ ಆತ್ಮಭಾವವನ್ನು ಹೊಂದುತ್ತಾನೆ ಎಂದು ತಿಳಿದುಕೊಳ್ಳುತ್ತಾನೆ. ನೋಡಿ, ನಮ್ಮ ಮನಸ್ಸು ಯಾವ ವಿಚಾರವನ್ನು ಮಾಡುತ್ತೆ ಅದೇ ರೀತಿಯಾದಂತಹ ವೃತ್ತಿಯನ್ನ ನಾವು ಹೊಂದಿದವರಂತವರಾಗುತ್ತೇವೆ. ಹೌದಲ್ಲ? ನೋಡುವ ಹಿಂದಿಯ ಅನುವಾದ. देह प्राण इंद्रिय मन और बुद्धि, इन उपाधियों में से जिस जिसके साथ योगी की चित्त वृत्ति का संयोग होता है उसी उसी भाव की उसको प्राप्ति होती है. The body, the pranas, organs, manas, buddhi and the rest, with whichsoever of these upadhis the mind is associated, the yogin it is transformed as it were into that thought, into that vibe, into that feeling. According to his identification with the functions of his various equipment, the yogin gets temporarily transformed. When we identify with any pain in our body, we become the sufferers of that pain. When we are detached from the pain, as in deep sleep, we do not suffer any longer. Through our identifications, we come to experience exactly
the condition of the equipment. The word yogi here is used in a peculiar sense. Ordinarily, yogi means one who is identifying with the higher. Here, Shankara uses it in its etymological meaning. Yoga means to join, to get yoked with. Yogi means one who is yoked. When we yoke ourselves to our physical passions or emotional agitations or intellectual perturbances, we at least temporarily become that only. When we identify with the anger in our minds, we become to behave in rapport with that anger. When we identify with the lust in us, we become, for the time being, the manifestation of lust. Generally, yoga with the world of objects is called bhoga. Shankara here, however, deliberately uses the word yoga so that it becomes easier for us to understand the next verse. तन्निवृत्त्या मुने सम्यक् सर्वोपरमणं सुखम् सन्दृश्यते सदानन्द रसानुभव विप्लवः तन्निवृत्त्या मुने सम्यक् सर्वोपरमणं सुखम् सन्दृश्यते सदानन्द रसानुभव विप्लवः जब उस मुनि का चित्त इन सब उपाधियों से निवृत्त हो जाता है तो उसको पूर्ण उपरति का आनंद स्पष्टतया प्रतीत होने लगता है, जिससे उसके चित्त में सच्चिदानंद रसानुभव की बाढ़ आने लगती है. When this is stopped, meaning when the thoughts are stopped, the man of reflection is found to be easily detached from everything and gets the experience of an abundance of everlasting bliss. ತತ್ ನಿವೃತ್ಯ ಅವುಗಳ ಪರಿಹಾರದಿಂದ ಮುನಿಗೆ ಸರ್ವ ಉಪರಮಣಂ ಸರ್ವೇಂದ್ರಿಯ ಉಪರತಿ ರೂಪದ ಸುಖವು ಸಮ್ಯಕ್ ಚೆನ್ನಾಗಿ ಉಂಟಾಗುತ್ತದೆ. ಸದಾನಂದ ರಸಾನುಭವ ವಿಪ್ಲವ ಸದಾನಂದ ರಸಾನುಭವದ ಪರಿಪೂರ್ಣತೆಯು ಸಂದೃಶ್ಯತೆ ಕಂಡುಬರುತ್ತದೆ. ಅವುಗಳ ಪರಿಹಾರದಿಂದ, ಯಾವುಗಳ ಪರಿಹಾರದಿಂದ? ಚಿತ್ತ, ಮನಸ್ಸು, ವೃತ್ತಿ, ಇಂದ್ರಿಯ, ವಿಚಾರಗಳು, ಯೋಚನೆಗಳು, ಆಲೋಚನೆಗಳು, ಅವುಗಳ ಪರಿಹಾರದಿಂದ. ಅವುಗಳು ಇಲ್ಲವಾದರೆ ಮುನಿಗೆ ಸರ್ವೇಂದ್ರಿಯಗಳ ಉಪರತಿ ರೂಪವುಳ್ಳ ಸುಖವು ಚೆನ್ನಾಗಿ ಉಂಟಾಗುತ್ತದೆ. ಸದಾನಂದ ರಸಾನುಭವದ ಪರಿಪೂರ್ಣತೆಯು ಕಂಡುಬರುತ್ತದೆ. ತನ್ನಿವೃತ್ಯ ಮುನೇಃ ಸಮ್ಯಕ್ ಸರ್ವೋಪರಮಣಂ ಸುಖಂ ಸಂದೃಶ್ಯತೆ ಸದಾನಂದ ರಸಾನುಭವ ವಿಪ್ಲವಃ. When the man of reflection with correct understanding gets divorced from his meaningless embrace with the flesh, he naturally comes to experience the joy of total withdrawal. Sarvoparamanam sukham. Uparamanam sukham. He comes to experience the joy of total withdrawal from all pains and sorrows. Ordinarily, in the world, we are joyous when we acquire something. Here, you gain
the supreme joy of total withdrawal from every disturbance by giving up your hold on objects. It is the joy of our real nature, where we come to experience the riotous revelry of the infinite bliss. ಆದ್ರಿಂದ ನಿಮಗೆ ಯಾವಾಗ್ಲಾದ್ರೂ ಅವಕಾಶ ಸಿಕ್ಕಾಗ ಒಂದು ಹಿಲ್ ಸ್ಟೇಷನ್, ಯಾವ್ದಾದ್ರೂ ಒಂದು ಪರ್ವತದ ಶಿಖರದ ಮೇಲೆ ಹೋಗುವ ಅವಕಾಶವಿದ್ದರೆ ಅಲ್ಲಿಗೆ ಹೋಗಿ, ಯಾವ ಇಂಟರ್ನೆಟ್ ಸೌಲಭ್ಯ ಇರಬಾರದು, ಅಲ್ಲಿ ನಿಮ್ಮ ಕೈಯಲ್ಲಿ ಮೊಬೈಲ್ ಇರಬಾರದು, ಯಾವುದೇ ಟಿವಿ ಇರಬಾರದು, ಯಾವುದೇ ಜನಜಂಗುಳಿಯ ಪ್ರದೇಶವಿರಬಾರದು. ಅಂತಹ ಒಂದು ಸುಮಧುರ ಮನೋಹರ ಹಸಿರು ವಾತಾವರಣದಲ್ಲಿ ಒಬ್ಬರೇ ಏಕಾಂಗಿಯಾಗಿ ಕುಳಿತುಕೊಂಡು ಆ ಆನಂದದ ರಸಾನುಭವದ ಅನುಭವವನ್ನು ಮಾಡಬೇಕು. ಯಾವ ಒಂದು ಜಗತ್ತಿನ ಅಂಟಿಲ್ಲದೆ ಮೌನವಾಗಿ ಅಧ್ಯಾತ್ಮದ ಧ್ಯಾನದಲ್ಲಿ ನಿರತರಾಗಿದ್ದರೆ ಅದೇ ನಿಮ್ಮ ಆತ್ಮಸ್ವರೂಪದ ರಸಾನುಭವ. ಈ ರೀತಿಯಲ್ಲಿ ಪರಿಪೂರ್ಣತೆಯನ್ನು ನಾವು ಕಂಡುಕೊಳ್ಳಬೇಕು. ಧರಿಸಿರ್ಪುದಲ ಧರ್ಮ, ಧರಿಸು ಜೀವನ ಧುರವ, ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವರಿತು, ಸರಿಪಡಿಸು ದಾರಿಗಳ ಕೆರೆ ತೋಪು ಸತ್ರಗಳ, ನೆರವಾಗು ಪಯಣಕ್ಕೆ ಮಂಕುತಿಮ್ಮ, ನೆರವಾಗು ಪಯಣಕ್ಕೆ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಧರಿಸಿರ್ಪುದಲ, ಧರಿಸು, ಧರಿಸಿ ಇರ್ಪುದಲ, ಜೀವನ ಧುರವ, ಜೀವನ ಧುರವ, ಹಿತವರಿತು, ಹಿತವ ಅರಿತು, ಧುರ ಅಂದರೆ ನೊಗ, ಜೀವನ ಧುರವ, ಜೀವನದ ನೊಗವ. ಭಾವಾರ್ಥ ನೋಡಿಕೊಳ್ಳಿ. ಬಹುಶಃ ಧುರ ಅಂದ್ರೂ ಕೆಲವರಿಗೆ ಗೊತ್ತಾಗುವುದಿಲ್ಲ, ನೊಗ ಅಂದ್ರೂ ಕೂಡ ಗೊತ್ತಾಗುವುದಿಲ್ಲ. ಧುರಕ್ಕೆ ಅರ್ಥ ನೊಗ. ನೊಗ ಅಂದ್ರೆ ಅಥವಾ ಧುರ ಅಂದ್ರೆ ಈ ಎತ್ತಿನ ಗಾಡಿ ಕಟ್ಟುವಾಗ ಆ ಎತ್ತುಗಳ ಹೆಗಲ ಮೇಲೆ ಒಂದು ಮರದ ಒಂದು ಏನದು ಭಾರವನ್ನ ಹಾಕ್ತಾರೆ. ಆ ಹೆಗಲ ಮೇಲೆ ಹಾಕಿದಂತಹ ಮರದ ನೊಗವನ್ನ ಹಿಡಿದುಕೊಂಡು ಆ ಎತ್ತುಗಳು ಅಥವಾ ಎಮ್ಮೆಗಳು ಆ ಗಾಡಿಯನ್ನ ತಳ್ಕೊಂಡು ಹೋಗುತ್ತೆ. ಅದರ ಹೆಸರು ನೊಗ, ಧುರ. ಭಾವಾರ್ಥ ನೋಡಿಕೊಳ್ಳಿ. ಜಗತ್ತಿನ ಎಲ್ಲವನ್ನೂ ಧರ್ಮ, ಧರ್ಮವು ಧರಿಸುವುದಲ್ಲವೇ? ನೀನು ಜೀವನವೆಂಬ ನೊಗವನ್ನು ಹೊತ್ತು ಹಿತವನ್ನು ಅರಿತು ಲೋಕದ ಮಾರ್ಗಗಳಲ್ಲಿ ನಡೆ. ಮಾರ್ಗದಲ್ಲಿ ಸುಗಮವಾದ ಪಯಣಕ್ಕೆ ತೊಡಕುಗಳಿರುವ ಮಾರ್ಗ, ಕೆರೆ, ತೋಪು, ಸತ್ರಗಳನ್ನು ಸರಿಪಡಿಸಿ ನಿನ್ನ ಮತ್ತು ಜಗತ್ತಿನ ಅನ್ಯರ ಪ್ರಯಾಣಕ್ಕೆ ನೆರವಾಗು ಎಂದು ಹೇಳುತ್ತಾ ನಾವು ಸಮಾಜಮುಖಿಯಾಗಿ ಹೇಗಿರಬೇಕು ಎನ್ನುವ ಸಲಹೆಯನ್ನು ನೀಡಿದ್ದಾರೆ ಮಾನ್ಯ ಗುಡ್ಡಪ್ಪನವರು ಈ ಮುಕ್ತಕದಲ್ಲಿ. Don't say that dharma protects everybody. Believe in it. Carry the yoke of this worldly life and carry it well. Tread the paths of this world, whichever you feel good. As you go, repair the paths, lakes, and rest houses along the way. Make yourself useful to this world while you are here. Mankutimma. ಧರಿಸಿರ್ಪುದಲ ಧರ್ಮ, ಧರಿಸು ಜೀವನ ಧುರವ, ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವರಿತು,
ಸರಿಪಡಿಸುದಾರಿಗಳ ಸರಿಪಡಿಸಿದಾರಿಗಳ ಕೆರೆ ತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಧಾರಣಾತ್ ಇತಿ ಧರ್ಮ, ಧರಿಸುವುದಕ್ಕೆ ಧರ್ಮ ಎಂದು ಹೆಸರು. ವಿಧಿತ ನಿಯಮಗಳನ್ನು ಪಾಲಿಸುವುದೇ ಧರ್ಮ. ಕೆಲವು ನೈಸರ್ಗಿಕ ನಿಯಮಗಳು, ಕೆಲವು ಕಲ್ಪಿತ ನಿಯಮಗಳು, ಮತ್ತೆ ಕೆಲವು ವಿಧಿತ ನಿಯಮಗಳು. ಈ ಎಲ್ಲಾ ನಿಯಮಗಳನ್ನು ಸಮಯ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಪಾಲಿಸುವುದೇ ಧರ್ಮ. ನಮಗೆ ಜೀವಿಸುವುದು ಅನಿವಾರ್ಯ. ಈ ಜೀವನಕ್ಕೆ ಅನ್ವಯಿಸುವುದೇ ಈ ಮೇಲೆ ಹೇಳಿದ 3 ರೀತಿಯ ನಿಯಮಗಳು. ಈ ನಿಯಮಗಳನ್ನು ನಾವು ಹೊತ್ತುಕೊಂಡು ಪಾಲಿಸಲೇಬೇಕು. ಹಾಗೆ ಪಾಲಿಸುವಾಗ ಸ್ವಹಿತದ ಜೊತೆಗೆ ಲೋಕದ ಹಿತವನ್ನೂ ಆಚರಿಸಬೇಕಾದದ್ದೂ ಸಹ ಧರ್ಮ. ಧರ್ಮದ ಪಾಲನೆಯಿಂದಲೇ ಆತ್ಮೋದ್ಧಾರವಾಗಬೇಕು. ನಾವು ನಮ್ಮನ್ನು ಲೋಕದಿಂದ ಭಿನ್ನವೆಂದುಕೊಳ್ಳಲು ಸಾಧ್ಯವೇ ಇಲ್ಲ ಅಲ್ಲವೇ? ಆತ್ಮನೋ ಮೋಕ್ಷಾರ್ಥಂ ಜಗತ್ಹಿತಾಯ ಚ. ಈ ಧರ್ಮವನ್ನು ಪಾಲಿಸುವಾಗ ಮೊಟ್ಟ ಮೊದಲಿಗೆ ಲೋಭ ಮತ್ತು ಸ್ವಾರ್ಥರಹಿತ ಸ್ವಹಿತದ ರಕ್ಷಣೆಯಾಗಬೇಕು. ನಂತರ ಸ್ವಲ್ಪ ವಿಸ್ತರಿಸಿಕೊಂಡು ತನ್ನನ್ನು ನಂಬಿದವರ ರಕ್ಷಣೆಗೆ ಧರ್ಮಾಚರಣೆಯಾಗಬೇಕು. ಈ ವಿಸ್ತಾರ ಅಧಿಕವಾಗತೊಡಗಿದಾಗ ತಾನಿರುವ ಸಮಾಜ ಹಿತಕ್ಕಾಗಿ ಧರ್ಮದ ಪಾಲನೆಯಾಗಬೇಕು. ಎಲ್ಲರೂ ಈ ನಿಟ್ಟಿನಲ್ಲಿ ಯೋಚಿಸಿದರೆ ಒಟ್ಟು ಸಮಾಜದ ಹಿತವಾಗುವುದರಲ್ಲಿ ಸಂದೇಹವೇ ಇಲ್ಲ. ಆದರೆ ಪ್ರಸಕ್ತ ಸ್ಥಿತಿ ಈ ಆಶಯಕ್ಕೆ ಭಿನ್ನವಾಗಿಯೇ ಇದೆ. ಧರ್ಮ ಹಾಗೆಂದರೇನು ಎಂದು ಕೇಳುವ ಸ್ಥಿತಿ. ನಾನೊಬ್ಬ ಚೆನ್ನಾಗಿದ್ದರೆ ಸಾಕು, ಮಿಕ್ಕವರು ಏನಾದರೆ ಏನಂತೆ ಎನ್ನುವ ಮನೋಭಾವವೇ ಎಲ್ಲರಲ್ಲೂ ಎದ್ದು ಕಾಣುತ್ತಿದೆ. ಎಲ್ಲ ಸುಖ ಸಂಪತ್ತುಗಳು ನನ್ನದೇ ಆಗಬೇಕು ಎನ್ನುವ ಸಂಪೂರ್ಣ ಸ್ವಾರ್ಥ ಮನೋಭಾವ ಬಿಡದ ಹೊರತು ಒಟ್ಟು ಸಮಾಜದ ಹಿತ ಆಗುವುದೇ ಇಲ್ಲ. ವೈಯಕ್ತಿಕ ಬದಲಾವಣೆ ಬಂದಾಗ ಮತ್ತು ಬಹುತೇಕ ಜನಗಳಲ್ಲಿ ಆ ಬದಲಾವಣೆ ಬಂದರೆ ಅದು ಇಹದ ಬದುಕನ್ನು ಸುಖವಾಗಿಸಿ ಮಾನ್ಯ ಗುಂಡಪ್ಪನವರು ನೆರವಾಗು ಪಯಣಕ್ಕೆ ಎಂದು ಹೇಳುವಂತೆ ಪಾರಮಾರ್ಥಿಕ ಪ್ರಯಾಣವೂ ಸುಗಮವಾಗಬಹುದು. ಇಂತಹ ವಿಶೇಷವಾದಂತಹ ತತ್ವವಿಚಾರಗಳನ್ನು ಒಳಗೊಂಡಿದೆ ವಿವೇಕ ಚೂಡಾಮಣಿ. ಅದರಂತೆ ಪೂರಕವಾಗಿರುವಂಥದ್ದು ಮಂಕುತಿಮ್ಮನ ಕಗ್ಗದ ವಿಚಾರಗಳು. ಉಳಿದ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.